ಕ್ರಿಕೆಟ್ ಪ್ರೇಮಿಗಳಿಗೆ ಒಂದೆರಡು ಕಿವಿ ಮಾತುಗಳನ್ನು ಹಿರಿಯ ಕ್ರಿಕೆಟ್ ಪ್ರೇಮಿಯಾದ ಶ್ರೀ ರಾಘವ್ ದೇವಾಡಿಗ ಇವರು ನೀಡುವರೆ ತಮ್ಮಲ್ಲಿ ಕೇಳಿಕೊಳ್ತೇವೆ. ಒಂದೆರಡು ಮಾತು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯಮಾನ್ಯರೇ ಹಾಗೂ ಕ್ರಿಕೆಟ್ ಅಭಿಮಾನಿಗಳೇ, ಇವತ್ತು ಬಹಳಷ್ಟು ಸಂತೋಷ ಆಗ್ತಾ ಇದೆ. ಈ ಒಂದು ಹಿರಿಯರ ಕ್ರಿಕೆಟ್ ಪಂದ್ಯಾಟವನ್ನು ಈ ಒಂದು ಮೈದಾನದಲ್ಲಿ ಆಡಿ ಹಿಂದೆ ಯಾವ ರೀತಿ ಕ್ರಿಕೆಟನ್ನು ಪ್ರೇಮಿಸ್ತಿದ್ರು ಅಂತ ಹೇಳುವುದನ್ನು ಪುನರಪಿ ಈ ಭಾಗದ ಎಲ್ಲ ಜನರಿಗೆ ಅನುಭವಕ್ಕೆ ಬರುವಂತೆ ಮಾಡಿದ್ದೀರಿ. ನಿಮಗೆಲ್ಲರಿಗೂ ನಾನು ಇದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ನಾವು ಸಾಧಾರಣ 30 ವರ್ಷದವರೆಗೆ ಈ ಗ್ರೌಂಡ್ನಲ್ಲಿ ದಯಾನಂದ ಹೆಗ್ಡೆರು ನಾವು ಎಲ್ಲ ಬಹಳಷ್ಟು ವರ್ಷ ಆಡಿದ್ದೇವೆ. ಆವಾಗ ಇನ್ನಿಂಗ್ಸ್ ಎಲ್ಲ ಇರಲಿಲ್ಲ, ಇದು ಓವರ್ಸ್, ನಿಯಮಿತ ಓವರ್ಸ್ಗಳ ಕ್ರಿಕೆಟ್ ಇರಲಿಲ್ಲ. ಬೆಳಿಗ್ಗೆ ಬ್ಯಾಟ್ ಹಿಡ್ಕೊಂಡು ಬಂದರೆ ಫಸ್ಟ್ ಇನ್ನಿಂಗ್ಸ್, ಸೆಕೆಂಡ್ ಇನ್ನಿಂಗ್ಸ್ ಎರಡೆರಡು ಪಾರ್ಟಿದ್ದು ಆಗುವವರೆಗೆ ಈ ಗ್ರೌಂಡ್ನಲ್ಲಿ ಸಂಜೆವರೆಗೆ ಹೋರಾಟ ಮಾಡಿ ಕಡೆಗೆ ಟ್ರಾಫಿ ತಗೊಂಡು ಹೋಗುವುದು. ಹಾಗೆ ಬಹಳಷ್ಟು ಸಂತೋಷವಾಗುತ್ತದೆ. ಈ ಒಂದು ಪಂದ್ಯಾಟವನ್ನು ಇಲ್ಲಿ ಏರ್ಪಡಿಸಿದ ಎಲ್ಲ ಯುವಕರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಿ, ಇನ್ನು ಮುಂದೆ ಕೂಡ ಇಂತಹ ಒಂದು ಕ್ರೀಡಾಕೂಟಗಳು ಇಲ್ಲಿ ಅವಿರತವಾಗಿ ಜರಗಲಿ ಅಂತ ಹೇಳಿ ಆಶಿಸಿ, ಎಲ್ಲರಿಗೂ ವಿಜೇತರಿಗೆ ಹಾಗೂ ಆಟವನ್ನಾಡಿದ ಎಲ್ಲ ಪ್ರತಿಭೆಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ತಮ್ಮ ಗತಕಾಲದ ಸುಂದರವಾದ ಸವಿ ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಂಥ ರಾಘವ್ ದೇವಾಡಿಗ ಇವರಿಗೆ ವೈಯಕ್ತಿಕವಾಗಿ ಅಭಿನಂದಿಸುತ್ತಾ, ಈಗಾಗಲೇ ಸತೀಶ್ ಪೂಜಾರಿ ಅವರು ವೇದಿಕೆಗೆ ಆಗಮಿಸಿ ಸ್ವಾಗತ ಕೊಡ್ತಾ ಇದ್ದೇವೆ. ಅದೇ ರೀತಿ ನಮ್ಮೊಂದಿಗಿದ್ದಾರೆ ಹಿರಿಯ ಕಬಡ್ಡಿ ತರಬೇತುರಾದ ಶ್ರೀ ರಮೇಶ್ವರಣ ಸಿರಿಬೈಲು ಕಡ್ತಲ. ಇವರ ಪರಿಚಯ ಮೋಸ್ಟ್ಲಿ ಎಲ್ರಿಗೂ ಇದ್ದೆ, ಆದರೆ ಅವರು ತಮ್ಮ ಅನುಭವವನ್ನು ನಮ್ಮ ಮುಂದೆ ಒಂದು 2 ಮಾತಿನೊಂದಿಗೆ ಹಂಚಿಕೊಳ್ಳಬೇಕಾಗಿ ಕೇಳಿಕೊಡ್ತಾ ಇದ್ದೇನೆ. ಈ ಕ್ರಿಕೆಟ್ ಸಮಾರಂಭದ ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಕ್ರಿಕೆಟ್ ಆಟಗಾರರೇ ಹಾಗೆ ಅಭಿಮಾನಿಗಳೇ, ನಾನು ಜಾಸ್ತಿಯಾಗಿ ಕಬಡ್ಡಿ ಪಂದ್ಯಾಟದಲ್ಲಿ ಸ್ಟೇಜಲ್ಲಿ ಕೂತ್ಕೊಳ್ಳುವ, ಇವತ್ತು ಕ್ರಿಕೆಟ್ನಲ್ಲೂ ನಾನು ಪಾಲ್ಗೊಂಡಿದ್ದೇನೆ. ಯಾಕೆಂತ ಹೇಳಿದರೆ ನನಗೆ ಆಟ ಕ್ರಿಕೆಟ್ ಕಬಡ್ಡಿ ಯಾವುದು ಬೇರೆ ಬೇರೆ ಅಲ್ಲ, ಅದು ಕ್ರೀಡೆ ಅಂತ ಹೇಳಿದರೆ ಒಂದೇ. ಅದರಲ್ಲಿ ಯಾವ ರಾಜಕೀಯವೂ ಇಲ್ಲ. ಅದು ರಾಜಕೀಯ ಬಂದರೆ ರಾಜಿ ಮಾಡಿಕೊಳ್ಳುವ ವ್ಯಕ್ತಿಗಳು ನಾವಲ್ಲ. ಆದರೆ ಒಂದೊಂದು ಸಲ ಬೇಸರ ಆಗ್ತದೆ, ಸ್ವಲ್ಪ ಆಡಿದವರು ನಾನು ಆಟಗಾರ ಹೇಳ್ತಾರೆ, ಮತ್ತು ಅದರಲ್ಲಿಯೂ ರಾಜಕೀಯ ಮಾಡ್ತಾರೆ. ಭಾಳ ಬೇಸರ ಆಗ್ತದೆ ನನಗೆ. ಕ್ರೀಡೆ ಅಂತ ಹೇಳಿದರೆ ರಾಜಕೀಯ ಬರಬಾರ್ದು. ಯಾವುದೇ ಕಾರಣಕ್ಕೂ ಕ್ರೀಡೆನೇ, ರಾಜಕೀಯ ಬೇರೆಯೇ, ಅದು ಅಲ್ಲೇ ಬಿಟ್ಟು ಬರಬೇಕು. ನನ್ನದು ಒಂದೇ ಉದ್ದೇಶ. ನಾನು ಇಷ್ಟರವರೆಗೂ ನನ್ನ ಜೀವಮಾನದಲ್ಲಿ ಕ್ರೀಡೆಯನ್ನು ರಾಜಕೀಯಕ್ಕೆ ಉಪಯೋಗಿಸಲಿಲ್ಲ, ನನ್ನ ಲೈಫಲ್ಲೇ ಇಲ್ಲ, ಇನ್ನೂ ಕೂಡ ಮಾಡೋದಿಲ್ಲ ನಾನು. ಯಾಕಂದರೆ ಈ ಸ್ಟೇಜನ್ನು ಅವಲಂಬಿಸಿದವನಲ್ಲ ನಾನು. ಬರೀ ನೆಲದಲ್ಲಿ ಕೂತು ಕಬಡ್ಡಿ ಆಡುವಾಗಲೂ ನೆಲದಲ್ಲೇ ಕೂತು ನೋಡ್ತಿದ್ದವ. ಈಗ ಮಕ್ಕಳಿಗೆ ಹೇಳ್ಕೊಡ್ತೇನೆ, ನಾನು ಸ್ಟೇಜಿಗೆ ಕರ್ತೇನೆ, ಹೋಗ್ತೇನೆ, ಅಷ್ಟೇ. ಬಿಟ್ಟರೆ ನಂದು ಆಟ ಬರೀ ನೆಲದಲ್ಲಿ ಮಾತ್ರ. ಮಾತಲ್ಲಿ ನಾನು ಹೇಳ್ತೇನೆ, ಶಿಸ್ತನ್ನೇ ಉಪಯೋಗ ಮಾಡ್ತೇನೆ. ಯಾಕೆಂದರೆ ಇವತ್ತಿನ ಎಲ್ಲ ಆಟಗಾರರನ್ನು ನೋಡುವಾಗ ನನಗೆ ಭಾಳ ಶಿಸ್ತನ್ನು ಕಂಡಿದ್ದೇನೆ ನಾನು. ಭಾಳ ಖುಷಿಯಾಯಿತು. ಜೀವಮಾನದಲ್ಲಿ ಇಂಥ ಶಿಸ್ತುಗಳನ್ನು ಪಾಲಿಸಿಕೊಂಡು ಹೋದರೆ ನಮ್ಮ ಕ್ರೀಡೆಯು ಉತ್ತಮ ರೀತಿಯಲ್ಲಿ ಸಾಗಲಿಕ್ಕೆ ಏನು ಕಷ್ಟ ಇಲ್ಲ ನಮಗೆ. ಇನ್ನೂ ಒಳ್ಳೆಯ ರೀತಿಯಿಂದ ಇಂಥ ಕಾರ್ಯಗಳನ್ನು ನೆರವೇರಿಸಿ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲ ಕ್ರೀಡೆಗಳನ್ನು ಸಮಾನವಾಗಿ ಕಾಣಬೇಕೆಂದು ನಮ್ಮನ್ನು ಹುರಿದುಂಬಿಸಿದ ಶ್ರೀ ರಮೇಶ್ವರಣ ಇವರಿಗೆ ಅಭಿನಂದಿಸುತ್ತಾ, ನಮ್ಮೊಂದಿಗೆ ಇದ್ದಾರೆ ಕಡ್ತಲದ ಪ್ರಖ್ಯಾತ ಉದ್ಯಮಿಗಳಾದ ಶ್ರೀಯುತ ಯೋಗೇಶ್ ಮಲ್ಯ ಇವರು ತಮ್ಮ ಅನಿಸಿಕೆಗಳನ್ನು ತಮ್ಮೊಂದಿಗೆ ಹಂಚಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ಇವತ್ತಿನ ಈ ಕ್ರಿಕೆಟ್ ಪಂದ್ಯಾಟದ ಸಮಾರಂಭದಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯರೇ ಹಾಗೂ ಕ್ರೀಡಾಭಿಮಾನಿಗಳೇ, ಕ್ರೀಡಾಪಟುಗಳೇ, ಎಲ್ಲರಿಗೂ ನನ್ನ ವಂದನೆಗಳು. ಇವತ್ತಿನ ಕ್ರಿಕೆಟ್ ಅನ್ನುವಂಥದ್ದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಿಯವರೆಂದರೆ ಒಂದು ಆಟಗಾರನಿಗೆ ಹರಾಜಾಗುವಾಗ 28 ಕೋಟಿ 48 ಕೋಟಿ ಎಲ್ಲ ಕೇಳ್ತಾ ಇದ್ದೇವೆ. ಹಾಗೆ ಆದರೂ ನಮ್ಮ ಈ ಅಂಬಾಗಿಲು ತಂಡದವರು ಬಂದು ಇಷ್ಟು ದೂರ ಬಂದು, ಅಂದರೆ ಉಡುಪಿಯಿಂದ
ಒಂದು 30 ಪೆರಡೂರು ಅಂಬಾಗಿಲು ಪೆರಡೂರು ಅಂಬಾಗಿಲು ಅವರು ಬಂದು ಈ ಹತ್ತಿರದ ನಮ್ಮ ಈ ಕಡ್ತಲದಲ್ಲಿ ನಮ್ಮ ಈ ಕ್ರೀಡೋತ್ಸವದಲ್ಲಿ ಭಾಗಿಯಾಗಿ ನೀವು ವಿಜಯಶಾಲರಾಗಿದ್ದೀರಿ. ನಿಮಗೂ ಮುಂದೆ ಎಲ್ಲಿ ಹೋದರೂ ನಿಮ್ಮದೊಂದು ನಿಮ್ಮ ಯಶಸ್ಸನ್ನು ನೀವು ಕಾಣಬೇಕು ಅಂತೇಳಿ ನಮ್ಮ ಗ್ರಾಮ ದೇವರಾದ ಲಕ್ಷ್ಮೀ ಜನಾರ್ದನ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಹಾಗೆ ಕ್ರೀಡೆಯಲ್ಲಿ ದ್ವಿತೀಯ ಪಂದ್ರ ಮತ್ತು ತೃತೀಯ ಹಾಗೆ ಎಲ್ಲ ಸ್ಥಾನಗಳಲ್ಲಿ ಬಂದರೂ ನೀವು ಸಹ ಮುಂದೆ ಅದರಲ್ಲಿ ಬೇಸರ ಪಡದೆ ಕ್ರೀಡೆ ಅನ್ನುವಂಥದ್ದು ಒಂದು ಉತ್ಸಾಹ ಮತ್ತು ಒಂದು ಮನೋರಂಜನಾ ಕಾರ್ಯಕ್ರಮದ ಒಂದಿಗೆ ಒಂದು ರಜಾ ದಿನಗಳಲ್ಲಿ ಒಂದು ವಾರದಲ್ಲಿ 6 ದಿವಸ ನಾವು ತುಂಬ ದುಡಿತೇವೆ, ವ್ಯವಹಾರ ಮಾಡ್ತೇವೆ. ಒಂದು ಸಂಡೇ ಆದಿತ್ಯವಾರ ಒಂದು ರಜೆಯ ದಿವಸ ಒಂದು ಕ್ರೀಡೆಯನ್ನು ಮಾಡಿ ಆ ಕ್ರೀಡೆಯ ಒಂದು ಉತ್ಸಾಹವನ್ನು ನೀವೊಂದು ತೋರಿಸಿರಿ. ನಿಮಗೂ ಎಲ್ರಿಗೂ ಈ ಕಾರ್ಯಕ್ರಮದಲ್ಲಿ ಈ ಕ್ರೀಡೆಯಲ್ಲಿ ಭಾಗವಹಿಸಿದವರು ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಂಥ ಯೋಗೀಶ್ ಮಲ್ಯ ಅವರಿಗೆ ವಂದಿಸುತ್ತಾ, ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾಗಿದ್ದರೆ ನಮ್ಮೊಂದಿಗೆ ದ್ವಾರಕಾ ವಿಶ್ವಕರ್ಮ ವುಡ್ ಇಂಡಸ್ಟ್ರೀಸ್ ಅಜಕಾರು ಇದರ ಮಾಲಕರಾದ ಶ್ರೀಯುತ ಉಮೇಶ್ ಹೆಗಡೆಯವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳುವರೇ ವಿನಂತಿ ಮಾಡ್ತೇನೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು, ಅದೇ ರೀತಿ ಈಗ ತಾನೇ ವಿಜಯಿಯಾದಂಥ 2 ಪ್ರಥಮ ಹಾಗೂ ದ್ವಿತೀಯ ತಂಡಗಳು ಹಾಗೂ ಈಗಾಗಲೇ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂಥ ಎಲ್ಲ ಸದಸ್ಯರು ಹಾಗೂ ತೀರ್ಪುಗಾರರನ್ನು ನಿಮಗೆಲ್ಲರಿಗೂ ಅದೇ ರೀತಿ ಸ್ನೇಹ ಕ್ರಿಕೆಟ್ ದೊಂಡರಂಗಡಿ ಹಾಗೂ ದೇವಿ ಕ್ರಿಕೆಟ್ ಖಡ್ತಲ ಇದರ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ನಮಸ್ಕಾರವನ್ನು ತಿಳಿಸ್ತಾ, ಹಳೆಬೇರು ಹೊಸ ಜುಗರು ಹೊಂದಿರಲು ಮರಸೊಬಗು ಅನ್ನುವಂತೆ ಇವತ್ತು ಹಳೆಯ ನೆನಪುಗಳನ್ನು ಹೊಸ ಚಿಗುರು ಅದನ್ನು ನೆನೆಸಿ ಅದನ್ನು ಈ ಒಂದು ವಾತಾವರಣವನ್ನು ಇಲ್ಲಿ ನಿರ್ಮಿಸಿ ಎಲ್ಲರಿಗೂ ಒಂದು ಅವಕಾಶವನ್ನು ಮಾಡಿಕೊಂಡ ನಿಮ್ಮ ಕಾರ್ಯ ನಿಜವಾಗಲೂ ಶ್ಲಾಘನೀಯ ಅಂತ ಹೇಳ್ತಾ, ಶ್ರೇಯಸ್ಸಿಗೆ ಇಂಥ ಕಾರ್ಯಗಳೇ ಕಾರಣವಾಗ್ತದೆ ಅಂತ ಹೇಳ್ತಾ, ನಿಮ್ಮ ಇನ್ನೂ ಹೊಸ ಹೊಸ ವಿಚಾರಗಳು ಮಂಥನಗಳು ನಿಮ್ಮ ಈ ಜೀವನದಲ್ಲಿ ನಡೆಯಲಿ ಅಂತೇಳಿ ಶುಭ ಹಾರೈಕೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕ್ರೀಡಾಕೂಟದ ಯಶಸ್ಸಿಗೆ ನಮ್ಮನ್ನು ಹುರಿದುಂಬಿಸಿದ ಶ್ರೀ ಉಮೇಶ್ ಹೆಗಡೆ ಇವರಿಗೆ ವಂದಿಸುತ್ತಾ, ಉಳಿದೆಲ್ಲ ಅತಿಥಿ ಅಭ್ಯಾಗತರು ತಮ್ಮ ಶುಭಾಶಯವನ್ನು ಕೋರಿರುತ್ತಾರೆ, ಅವರಿಗೆ ಅಭಿನಂದಿಸ್ತಾ ಇದ್ದೇವೆ. ಈ ಒಂದು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡುವರೆ ತಂಡದ ಕಪ್ತಾನ ಸುಕೇಶ್ ಹೆಗಡೆ ಹಾಗೂ ಹರೀಶ್ ಶೆಟ್ಟಿ ಇವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಬಂದಂಥ ಎಲ್ಲ ಅತಿಥಿ ಅಭ್ಯಾಗತರನ್ನು ಎಲ್ಲರಿಗೂ ಇದೆ ಬಂದಂಥ ಇದು ಶ್ರೀಯುತ ರಾಘಾದಿವಾಡಿಗಿದ್ದಾರೆ, ರಮೇಶ್ ವರ್ಣ, ಸುನಿಲ್ ಕುಮಾರ್ ಹೆಗಡೆ, 3 ಸಲ ಕಡ್ತಲ ಇದ್ದಾರೆ, ಯೋಗೇಶ್ ಮಲ್ಯ ಇದ್ದಾರೆ. ಎಲ್ಲ ಅತಿಥಿ ಅಭ್ಯಾಗತರಿಗೆ ಪ್ರೀತಿಪೂರ್ವಕವಾಗಿ ಒಮ್ಮತದಿಂದ ಸ್ಮರಣಿಕೆ ನೀಡುವ ಕಾರ್ಯಕ್ರಮ. ಯೋಗೇಶ್ ಮಲ್ಯ ಅವರಿದ್ದಾರೆ, ರಾಘವ್ ದಿವಾಡಿಗರಿದ್ದಾರೆ. ಸ್ಮರಣಿಕೆಯನ್ನು ಮೋಹನ್ ದಾಸ್ ನಾಯ್ಕ್ ಕಡ್ತಲ ಇವರು, ಸತೀಶ್ ಪೂಜಾರಿ ಇವರು ಕಡ್ತಲ. ಅದೇ ರೀತಿ ನಮ್ಮ ಲೆಜೆಂಡ್ಸ್ ಟ್ರೋಫಿ 1999 ಈ ಕ್ರಿಕೆಟ್ ಪಂದ್ಯಾಟಕ್ಕೆ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಸೌಂಡ್ ಸಿಸ್ಟಮ್ ಆಗಿ ವಾಸುಕಿ ಸೌಂಡ್ ಸಿಸ್ಟಮ್ ದೂಪದಗಟ್ಟೆ ಇದರ ಮಾಲಕರು ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕು. ವಾಸುಕಿ ಸೌಂಡ್ ಸಿಸ್ಟಮ್ ದೂಪದಗಟ್ಟೆ, ಬೇಗ ಬನ್ನಿ ಯಾರದ್ದೊಬ್ಬರು. ಅದೇ ಈ ಒಂದು ಸ್ಮರಣಿಕೆಯನ್ನು ದಯಾನಂದ ಹೆಗಡೆ ಅವರು ನೀಡಬೇಕಾಗಿ ವಿನಂತಿ ಮಾಡ್ತಿದೆ. ಅದೇ ರೀತಿ ಕ್ರಿಕೆಟ್ ಪಂದ್ಯಾಟದ ಬೆಳಿಗ್ಗೆಯಿಂದ ಸಂಜೆವರೆಗೆ ನೇರ ಪ್ರಸಾರ ಕಾರ್ಯಕ್ರಮ, ಇದನ್ನು ಅತ್ಯಂತ ಚೆಂದಗಾಣಿಸಿದ್ದಾರೆ ನಮ್ಮೊಂದಿಗೆ ಕ್ರಿಕ್ ಲೈನ್ ಎಂಟರ್ಪ್ರೈಸಸ್ ಅವರು ಬೆಳುವಾಯಿ, ಬೆಳುವಾಯಿ ಇದರ ಮಾಲಕರು ಬಂದು ಒಂದು ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತೇನೆ. ಯೋಗೇಶ್ ಮಲ್ಯ ಅವರ ಹತ್ರ ಕ್ರಿಕ್ ಲೈನ್ ಅತ್ಯುತ್ತಮ ನೇರ ಪ್ರಸಾರ ಕಾರ್ಯಕ್ರಮವನ್ನು ನೀಡಿ ನಮ್ಮೊಂದಿಗೆ ರಂಜಿಸಿದ್ದಾರೆ. ಅದೇ ರೀತಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ ಸ್ಕೋರರ್ ಆಗಿ ಹರಿಪ್ರಸಾದ್ ಶೆಟ್ಟಿ ದೊಂಡರಂಗಡಿ ಬಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಮೋಹನ್ ದಾಸ್ ನಾಯ್ಕ್ ಅವರ ಹತ್ರ ಹರಿಪ್ರಸಾದ್ ಶೆಟ್ಟಿ ಸ್ಕೋರರ್ ಆಗಿ ಬೆಳಿಗ್ಗೆಯಿಂದ ಸಂಜೆವರೆಗೆ ಯಾವುದೇ ಒಂದು ತಪ್ಪಿಲ್ಲದೆ ಅತ್ಯಂತ ಉತ್ತಮವಾಗಿ ಸ್ಕೋರರ್ ಆಗಿ ಸಹಕರಿಸಿದ್ದಾರೆ. ವೀಕ್ಷಕ ವೀರನಾಗಿ ಪ್ರೇಕ್ಷಕರನ್ನು ಹುರಿದುಂಬಿಸಿದಂಥ ರಂಜಿತ್ ಶೆಟ್ಟಿ ಶೀರೂರು, ಉತ್ತಮವಾಗಿ ನಗೆ ನಾಟಿಕೆ ಮೂಲಕ ಪ್ರೇಕ್ಷಕರನ್ನು ಹುರಿದುಂಬಿಸಿದಂಥ ರಂಜಿತ್ ಶೆಟ್ಟಿ ಶೀರೂರು ಇವರು ಆಗಮಿಸಬೇಕು. ಅದೇ ರೀತಿ ಇನ್ನೊಬ್ಬ ವೀಕ್ಷಕ ವೀರನಾದ ಜಯಂತ್ ಎಳ್ಳಾರೆ ಎಲ್ಲಿದ್ದರೂ ಬರಬೇಕು. ಇದ್ದಾರ ಜಯಂತ್ ಎಳ್ಳಾರೆ ಇಲ್ವಾ?
ಕೊನೆಯಾಗಿ ನಮ್ಮ ಎಲ್ಲ ಈ ಒಂದು ಕಾರ್ಯಕ್ರಮದ ಸುಂದರವಾದ ಸವಿನೆನಪುಗಳನ್ನು ತಮ್ಮ ಕ್ಯಾಮರಾದೊಂದಿಗೆ ಸೆರೆ ಹಿಡಿದಂತಹ ಫೋಟೋಗ್ರಾಫರ್ ಆದ ಸತೀಶ್ ಹೆಗಡೆ ಕಡ್ತಲ ಅವರು ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಅವರದೊಂದು ಫೋಟೋ ತೆಗಿರಿ ಆಯ್ತಾ? ಸತೀಶ್ ಹೆಗಡೆ ಕಡ್ತಲ ಅವರದೊಂದು ಫೋಟೋ ತೆಗಿರಿ. ಹಾಗೆ ಹೌದು, ಸರಿ. ಇದು ಈ ಸ್ಮರಣಿಕೆ ನೀಡುವ ಕಾರ್ಯಕ್ರಮ ಆಯಿತು. ಇದೀಗ ನಾವು ಬಹುಮಾನ ವಿತರಣೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇವೆ. ಬೆಳಿಗ್ಗೆಯಿಂದ ಸಂಜೆಯವರೆಗೆ ಅತ್ಯಂತ ಸುಲಲಿತವಾಗಿ ನಡೆದಂಥ ಲೆಜೆಂಡ್ಸ್ ಟ್ರೋಫಿ 1990 ದಶಕದ ಆಸುಪಾಸಿನಲ್ಲಿ ಹುಟ್ಟಿದಂಥ ಆಟಗಾರರಿಗೆ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದರೆ ದೈಹಿಕ ಸಾಮರ್ಥ್ಯವನ್ನು ಹೊಂದಿಕೊಳ್ಳುವುದು ಬಹಳ ಕಷ್ಟ. ಒಂದು ದಿವಸ ಆಡೋದು ಭಾಳ ಖುಷಿ ಕೊಡ್ತದೆ, ಆದರೆ ಅದರ ಇಫೆಕ್ಟ್ ಪರಿಣಾಮ ನಾಳೆ ಗೊತ್ತಾಗ್ತದೆ, ನಾಡ್ದು ಗೊತ್ತಾಗ್ತದೆ. ಬಟ್ ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ಸುಂದರವಾಗಿ ಯಾವುದೇ ಪ್ರವೇಶ ಶುಲ್ಕವಿಲ್ಲದೆ ಆಯೋಜಿಸಿದಂಥ ಸ್ನೇಹ ಕ್ರಿಕೆಟರ್ಸ್ ಹಾಗೂ ದೇವಿ ಕ್ರಿಕೆಟರ್ಸ್ ಕರ್ತಲ ಇವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ. ನಾರ್ಮಲಿ ಕ್ರಿಕೆಟ್ ಪಂದ್ಯ ಅಂತ ಹೇಳಿದೆ ಅವರು ಯೋಗೇಶ್ಮಲ್ ಹೇಳಿದ್ರು 27 ಕೋಟಿ 28 ಕೋಟಿ ಅಂತೇಳಿ. ಎಲ್ಲರೂ ಪ್ರವೇಶ ಶುಲ್ಕ ಮಾಡೋದು 3,000 5,000 ಬರೀ ದುಡ್ಡು ಮಾಡೋದು. ಆದರೆ ಇಲ್ಲಿ ಪ್ರವೇಶ ಶುಲ್ಕ ಇಲ್ಲದೆ ಮಾಡಿದಂಥ ಒಂದು ಸಾಮಾಜಿಕವಾದ ಒಂದು ಪ್ರಯತ್ನವನ್ನು ಸಾಮಾನ್ಯ ಕಳಕಳಿಯನ್ನು ನಾವು ಪ್ರಶಂಸಿಸಬೇಕಾಗಿದೆ. ಅಂತಿಮ ಹಂತಕ್ಕೆ ಬರ್ತಾ ಇದ್ದೇವೆ ನಾವು. ಬಹುಮಾನ ವಿತರಣೆ ಕಾರ್ಯಕ್ರಮ ಕೇವಲ 4 ಉಪ ಪ್ರಶಸ್ತಿಗಳಿದೆ. ಬೆಸ್ಟ್ ಬ್ಯಾಟ್ಸ್ಮನ್, ಬೆಳಿಗ್ಗೆಯಿಂದ ಸಂಜೆಯವರೆಗೆ ವಿವಿಧ ತಂಡಗಳೊಂದಿಗೆ ಆಡಿದಂಥ ಬೆಸ್ಟ್ ಬ್ಯಾಟ್ಸ್ಮನ್ ಉತ್ತಮ ದಾಂಡಿಗತನ ಪ್ರಶಸ್ತಿಯನ್ನು ಕುಕ್ಕುಜೆ ತಂಡದ ಅರುಣ್ ಅವರು ಪಡೆದುಕೊಂಡಿದ್ದಾರೆ. ಕುಕ್ಕುಜೆ ತಂಡದ ಅರುಣ್ ಅವರು ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಈ ಒಂದು ಬಹುಮಾನವನ್ನು ಶ್ರೀಯುತ ಮೋಹನ್ ದಾಸ್ ನಾಯಕ್ ಕಡ್ತಲ ಇವರು ನೀಡಬೇಕಾಗಿ ಕೇಳಿಕೊಡ್ತದೆ. ಉತ್ತಮ ದಾಂಡಿಗತನ ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ ದ ಟೂರ್ನಮೆಂಟ್ ಅರುಣ್ ಅಂತೇಳಿದರೆ ಬ್ಯಾಟ್ಸ್ಮನ್ನಿಗೆ ಹೆಸರುವಾಸಿ, ಸಿಕ್ಸರ್ಗಳ ಸುರಿಮಳೆ. ಹಾಗೆ ಅಭಿನಂದನೆಗಳು. ಇನ್ನು ಬೆಸ್ಟ್ ಬೌಲರ್, ಉತ್ತಮ ಎಸೆತಗಾರ. ಬ್ಯಾಟ್ಸ್ಮನ್ ಅಂತ ಇಟ್ಕೊಳ್ಳಿ, ಅಲ್ಲಿ ಒಂದು ಬೌಲರ್ ಬೇಕು. ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ತಮ್ಮದಾಕಿಕೊಂಡಿದ್ದಾರೆ 10 ವಿಕೆಟ್ನ ಮೂಲಕ ಶ್ರೀ ಮಹಾಮಾಯಿ ಕ್ರಿಕೆಟರ್ಸ್ ಅಂಬಾಗಿಲ್ನ ಉದಯ್ ಅವರು. ಮಹಾಮಾಯಿ ಕ್ರಿಕೆಟರ್ಸ್ ಅಂಬಾಗಿಲ್ನ ಉದಯ್ ಅವರು ಫೈನಲ್ನಲ್ಲಿ ಕೊನೆ 5 ಎಸೆತಕ್ಕೆ 5 ವಿಕೆಟ್ಗಳು. ಇವರಿಗೆ ಬೆಸ್ಟ್ ಬೌಲರ್. ಅವರಿಗೆ ಬಾಲನ್ನು ಸಹ ನೀಡಲಾಗುವುದು. ಪ್ರಶಸ್ತಿ ಒಟ್ಟಿಗೆ ಬಾಲನ್ನು, ಪ್ರಶಸ್ತಿಯನ್ನು ಉಮೇಶ್ ಹೆಗಡೆ ಕಡ್ತಲ ಅವರು ನೀಡಿದರೆ ಅವರಿಗೆ ಬಾಲನ್ನು ಉಚಿತವಾಗಿ ನಾಳೆಯಿಂದ ಅದರಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಹಾಗೆ ನೆಕ್ಸ್ಟ್ ಅಂತಿಮ ಪಂದ್ಯ ಶ್ರೇಷ್ಠ ಪ್ರಶಸ್ತಿ, ಮ್ಯಾನ್ ಆಫ್ ದ ಮ್ಯಾಚ್ ಇನ್ ದ ಫೈನಲ್ ಮ್ಯಾಚ್. ಭಾಳ ರೋಚಕವಾಗಿ ಸಾಗಿದೆ. ನಮಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಫೈನಲ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು, ಮತ್ತು ಎಲ್ಲ ವೀಕ್ಷಕ ವೀರಣೆಯ ಸಹಕಾರದಿಂದ ಅಂತಿಮ ಪಂದ್ಯಶ್ರೇಷ್ಠ ಪ್ರಶಸ್ತಿ ಮ್ಯಾನ್ ಆಫ್ ದ ಮ್ಯಾಚ್ ಇನ್ ದ ಫೈನಲ್ ಮ್ಯಾಚ್ ಗೋಸ್ಟು ಮಹಾಮಾಯಿ ಕ್ರಿಕೆಟರ್ಸ್ ಅಂಬಾಗಿಲ್ ತಂಡದ ಆಟಗಾರ, ಎಡಗೈ ಆಟಗಾರ, ಉತ್ತಮ ಬೌಲರ್ ಮಾಧವ ಆಚಾರ್ಯ ಪೆರಡೂರು ಇವರಿಗೆ ಲಭಿಸಿದೆ. ಇವರಿಗೆ ಈ ಬಹುಮಾನವನ್ನು ಶ್ರೀ ಮೋಹನ್ ದಾಸ್ ನಾಯಕ್ ಕಡ್ತಲ ಉದ್ಯಮಿಗಳು ಇವರು ನೀಡಬೇಕಾಗಿ ಅಂತಿಮ ಪಂದ್ಯಶ್ರೇಷ್ಠ ಪ್ರಶಸ್ತಿ ಇದೊಂದು ಅವರ ಸವಿನೆನಪು. ಫೈನಲ್ ಮ್ಯಾಚ್ನಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದು ಅಷ್ಟು ಸುಲಭ ಅಲ್ಲ. ಕೊನೆಯದು ಉತ್ತಮವಾದ ಪ್ರಶಸ್ತಿ ಮ್ಯಾನ್ ಆಫ್ ದ ಸೀರೀಸ್, ಸರಣಿ ಶ್ರೇಷ್ಠ ಪ್ರಶಸ್ತಿ. ಪ್ರತಿ ವಿಭಾಗದಲ್ಲಿ ಉತ್ತಮವಾಗಿ ಆಡಿ ತಂಡವನ್ನು ಗೆಲ್ಲಿಸಿ ಮುಂಚೂಣಿಯಲ್ಲಿ ನಿಂತಹ ಮಹಾಮಾಯಿ ಕ್ರಿಕೆಟರ್ಸ್ ಅಂಬಾಗಿಲ್ನ ಉದಯ್ ಅವರು ಮತ್ತೊಮ್ಮೆ ವೇದಿಕೆಗೆ ಬಂದು ಸರಣಿ ಶ್ರೇಷ್ಠ ಪ್ರಶಸ್ತಿ ಎಲ್ಲ ವಿಭಾಗದಲ್ಲಿ ಬ್ಯಾಟಿಂಗ್, ಬೌಲಿಂಗ್, ಕ್ಷೇತ್ರ ರಕ್ಷಣೆಯಲ್ಲಿ ತಮ್ಮನ್ನು ಸೈ ಎನಿಸಿಕೊಂಡಂಥ ಉದಯ್ ಅವರು ಬಂದು ಶ್ರೀ ಸತೀಶ್ ಪೂಜಾರಿ ಕಡ್ತಲ ಇವರಿಂದ ಮ್ಯಾನ್ ಆಫ್ ದ ಸೀರೀಸ್ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ಬೇಕಾಗಿ ವಿನಂತಿ ಮಾಡಿಕೊಂಡಿದ್ದೀವಿ. ಸರಿ, ಇನ್ನು ಕೇವಲ 2 ಪ್ರಶಸ್ತಿ ಮಾತ್ರ ಉಳಿದಿದೆ, ನಗದು ಬಹುಮಾನ ಸಹಿತ. ಲೆಜೆಂಡ್ಸ್ ಟ್ರೋಫಿ 1990 ಇದರ ರನ್ನರ್ ಅಪ್ ಪ್ರೈಸ್ ದ್ವಿತೀಯ ಸ್ಥಾನ ಕುಕ್ಕುಜೆ ತಂಡ ಎಂತ ಹೆಸರು? ಎಲ್ಲ ಆಟಗಾರರು ಅವರ ಹೆಸರು ಕುಕ್ಕುಜೆ ಮಾತ್ರ. ಫ್ರೆಂಡ್ಸ್ ಕ್ರಿಕೆಟರ್ಸ್ ತಂಡ ಕುಕ್ಕುಜೆ ಇದರ ನಾಯಕ ಮತ್ತು ಎಲ್ಲ ಆಟಗಾರರು ಬಂದು ದ್ವಿತೀಯ ಸ್ಥಾನ. ಮಿಂಚುವಂಥ ಚಿನ್ನದ ಟ್ರೋಫಿ ನಗದು ಬಹುಮಾನ 6,666 6666 ಪ್ಲಸ್ ಟ್ರೋಫಿ. ಮಿಂಚುವಂಥ ಚಿನ್ನದ ಟ್ರೋಫಿ ನಾಯಕ ಅರುಣ್ ಅವರು ಹಾಗೂ ಹರೀಶ್ ಅವರು. ಈ ಒಂದು ಬಹುಮಾನವನ್ನು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು, ಮ್ಯೂಸಿಕ್ ಸಮಿತ ಇವರಿಗೆ ನಾವು ಅಭಿನಂದಿಸುತ್ತಿದ್ದೇವೆ. ಮಿನುಗುವಂಥ ಚಿನ್ನದ ಟ್ರೋಫಿಯ ಚಿನ್ನದ ಲೇಪನ ಹಾಗೂ ನಗದು 6,666. ಒಂದು ಅಲ್ಲಿಗೆ ಗ್ರೂಪ್ ಫೋಟೋ, ಅವರ ಕೂತ್ಕೊಳ್ಳಿ, ಗೆಸ್ಟ್ ನಿಲ್ತಾರಲ್ಲಿ. ಮಿನುಗುವಂಥ ಚಿನ್ನದ ಟ್ರೋಫಿ ಲೆಜೆಂಡ್ಸ್ ಟ್ರೋಫಿ 1990 ದ್ವಿತೀಯ ಸ್ಥಾನಿ ಫ್ರೆಂಡ್ಸ್ ಕ್ರಿಕೆಟರ್ಸ್ ಕುಕ್ಕುಜೆ ಇವರಿಗೆ ಹಾರ್ದಿಕವಾಗಿ ಅಭಿನಂದಿಸ್ತಾ ಇದ್ದೇವೆ.
ಗ್ರೂಪ್ ಫೋಟೋ. ಸಂಗೀತ ರಸಮಯದೊಂದಿಗೆ ಅವರನ್ನು ನಾವು ಹಾರ್ದಿಕವಾಗಿ ಬೀಳ್ಕೊಡ್ತಾ ಇದ್ದೇವೆ. ಮಿಂಚುವಂತ ಚಿನ್ನದ ಟ್ರೋಫಿ ಹಾಗೂ ನಗದು. ಕೊನೆಯ ಬಾರಿಗೆ ಲೆಜೆಂಡ್ಸ್ ಟ್ರೋಫಿ 1990 ಇದರ ವಿಜೇತರು ಬೆಳಿಗ್ಗೆಯಿಂದ ಮಹಾಮಾಯಿ ಕ್ರಿಕೆಟರ್ಸ್ ಅವರು ವರಂಗ ಫ್ರೆಂಡ್ಸ್ ಅನ್ನು ಸೋಲಿಸಿದ್ದಾರೆ. ಮಹಾಮಾಯಿ ಕ್ರಿಕೆಟರ್ಸ್ ಅವರು ಫ್ರೆಂಡ್ಸ್ ಕ್ರಿಕೆಟರ್ಸ್ ಕುಕ್ಕುಜೆ ತಂಡವನ್ನು ಲೀಗಲ್ಲಿ ಸೋಲಿಸಿದ್ದಾರೆ. ಸೆಮಿಫೈನಲ್ ಪಂದ್ಯದಲ್ಲಿ ವಿನ್ ಆಗಿದ್ದಾರೆ. ಫೈನಲ್ ಪಂದ್ಯದಲ್ಲಿ ವಿನ್ ಆಗಿದ್ದಾರೆ ಮಹಾಮಾಯಿ ಕ್ರಿಕೆಟರ್ಸ್ ಅಂಬಾಗಿಲು. ಇದರ ತಂಡದ ನಾಯಕರು ಹಾಗೂ ಇತರ ಎಲ್ಲ ಸದಸ್ಯರು ಬಂದು ತಮ್ಮ ವಿಜೇತ ಬಹುಮಾನವನ್ನು ಪಡೆದುಕೊಳ್ಳುವರೆ. ಮಿಂಚುವಂತ ಚಿನ್ನದ ಟ್ರೋಫಿ ಸ್ವಲ್ಪ 2 ಬಾರಿ ಲೇಪನ ಮಾಡಿದೆ. ಇದರಲ್ಲಿ ಅದಕ್ಕೆ 1 ಬಾರಿ ಲೇಪನ, ಇದಕ್ಕೆ 2 ಬಾರಿ ಲೇಪನ. ಮಿಂಚುವಂತ ಚಿನ್ನದ ಟ್ರೋಫಿ 1990 ಹಾಗೂ ನಗದು ಬಹುಮಾನ 1999 ಮತ್ತು ಟ್ರೋಫಿ ವೇದಿಕೆಯಲ್ಲಿರುವ ಎಲ್ಲ ಅಭ್ಯಾಗತರು ತಮಗೆ ಹಸ್ತಾಂತರಿಸಿದ್ದಾರೆ. ತಂಡದ ನಾಯಕ ಹಾಗೂ ಎಲ್ಲ ಆಟಗಾರರೊಂದಿಗೆ ಲೆಜೆಂಡ್ಸ್ ಟ್ರೋಫಿ 1990 ಇದರ ವಿನ್ನರ್ಸ್ ಮಹಾಮಾಯಿ ಕ್ರಿಕೆಟರ್ಸ್ ಅಂಬಾಗಿಲು ಪೆರಡೂರು. ತಂಡದ ನಾಯಕರು ಹಾಗೂ ಎಲ್ಲ ಸದಸ್ಯರು ಮಿನುಗುವಂತ ಟ್ರೋಫಿ ತಮ್ಮ ಗ್ರೂಪ್ ಫೋಟೋಗಾಗಿ ಅತ್ಯುತ್ತಮವಾದ ಗ್ರೂಪ್ ಫೋಟೋ ಫೇಸ್ಬುಕ್ ಲೈವ್ ಆಗ್ತಾ ಇದೆ. ನಾಳೆ ಉದಯವಾಣಿಯಲ್ಲಿ ಮೇನ್ ಪೇಜಲ್ಲಿ ಬರ್ತದೆ. ಲೆಜೆಂಡ್ಸ್ ಟ್ರೋಫಿ 1990 ಇದರ ವಿಜೇತರು ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಅಭ್ಯಾಗತರಿಗೆ ಈ ಒಂದು ಲೆಜೆಂಡ್ ಕ್ರಿಕೆಟ್ ಟ್ರೋಫಿ ಪಂದ್ಯಾವಳಿಯಲ್ಲಿ ನಮ್ಮ ಜೊತೆ ನಮ್ಮೆಲ್ಲ ಯುವಕರ ಜೊತೆ ಒಂದು 3 ಜನ 50ರ ಹರೆಯದ ಚಿರ ಯುವಕರು, ಒಂದು ನಯನ್ ಭಟ್ ದೊಂಡರಂಗಡಿ, ಹಾಗೆ ಪಾಂಡುರಂಗ ಮಾಸ್ಟರ್ ಕಡ್ತಲ, ಹಾಗೆ ದಿನೇಶ್ ಮಾಸ್ಟರ್ ದೊಂಡರಂಗಡಿ, ಈ 3 ಜನ ನಮ್ಮ ಜೊತೆ ಈ ಒಂದು ಪಂದ್ಯಾವಳಿಯ ತಯಾರಿ ಹಾಗೂ ಆಟಗಾರರಾಗಿ ಬಹಳ ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡಿರುತ್ತಾರೆ. ಅವರಿಗೆ ನಮ್ಮ ಸಂಘಟಕರ ಪರವಾಗಿ ಒಂದು ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ಪಾಂಡುರಂಗ ಮಾಸ್ಟರ್ ಕಡ್ತಲ, ವೇದಿಕೆಯಲ್ಲಿರುವ ಗಣ್ಯರು ಸ್ಮರಣಿಕೆಯನ್ನು ನೀಡಬೇಕು. ಶ್ರೀ ನಯನ್ ಭಟ್ ದೊಂಡರಂಗಡಿ, ದಿನೇಶ್ ಮಾಸ್ಟರು ಅನಿವಾರ್ಯ ಕಾರ್ಯಗಳಿಂದ ಇಲ್ಲಿ ಇಲ್ಲ, ಅವರಿಗೆ ಸ್ಮರಣಿಕೆಯನ್ನು ತಲುಪಿಸುವ ವ್ಯವಸ್ಥೆಯನ್ನು ಮಾಡ್ತೇವೆ. ಧನ್ಯವಾದಗಳು. ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಅಭ್ಯಾಗತರೇ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಲ್ಲಿಸುತ್ತಾ ಅಂತಿಮವಾಗಿ ರಾಷ್ಟ್ರಗೀತೆ ಜನಗಣಮನ. ಎಲ್ಲರೂ ಎದ್ದು ನಿಂತು ರಾಷ್ಟ್ರಕ್ಕಾಗಿ ಗೌರವಿಸಿ ಜನಗಣಮನ. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ, ತವ ಶುಭ ನಾಮೆ ಜಾಗೆ तव शुभ आशीष मागे, गाहे तव जय गाथा, जनगण मंगलदायक जय हे भारत भाग्य विधाता, जय हे जय हे जय हे जय 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 हे। बोलो भारत माता की जय हिंद।